சரணியொள் மரணிப கோகளம் நோடே சரணியொள் மரணிப கோகளம் ನೋಡೆ ಗುರುವಾಜ್ಞೆಯೋ ನೆನಪಾಗೆ ಮಾಡಲೇ ನರಿಯದೊಡಗೆ ನಡುಗಿದೆನೋ ನಡುವಿನಲೆ ಸಲಹಿಯ ಇವುಗಳಿಗೆ ಉಣಿಸೆ ಸಲಹಿಯೇ ಇವುಗಳಿಗೆ ಉಣಿಸೆ ತಣಿಕೆಯೊಳ್ಳಾದರೆ ಏಕೆ ಇವು ಈಯದೋ ಎಂದಾಲೋಚಿಸಿದನೋ ಮನದಾಳ ತೋಟಿಯಲೆ ಎಂದಾಲೋಚಿಸಿದನೋ ಮನದಾಳ ತೋಟಿಯಲೆ. ಇಷ್ಟೆಲ್ಲ ಇದ್ರೂ ಸರಣಿ ಸರಣಿಯಾಗಿ ಗೋವುಗಳು ಮರಣವನ್ನು ಹೊಂದುತ್ತಿದ್ವಲ್ಲ, ಅದನ್ನು ನೋಡಿ ನನಗೆ ಗಾಬರಿ ಆಯಿತು. ಯಾಕೆಂದ್ರೆ ಗುರುವಾಜ್ಞೆ ಏನಿತ್ತು, 100ರಿಂದ 1000 ಮಾಡುವಂತಿದ್ರೆ ಇಲ್ಲಿ 100 ಅಲ್ಲ, 100ರಿಂದ ಕಮ್ಮಿ ಆಗ್ತಾ ಇದೆ, ಎಷ್ಟೋ ಕಮ್ಮಿ ಆಗಿ ಹೋಗಿದೆ. ನನಗೆ ನಡುಕ ಉಂಟಾಯಿತು. ಅಲ್ಲ, ಇವುಗಳನ್ನ ಚೆನ್ನಾಗಿ ಸಲಹೆ ಮಾಡ್ತಾ ಇದ್ದೀನಿ, ಸಲಹುತ್ತಾ ಇದ್ದೀನಿ, ಸರಿಯಾಗಿ ಉಣಿಸ್ತಾ ಇದ್ದೀನಿ, ನೀರು ಕುಡಿಸ್ತಾ ಇದ್ದೀನಿ, ಆದರೂ ಇವು ಯಾಕೆ ಮರಿ ಹಾಕೋದಿಲ್ಲ, ಕರು ಹಾಕೋದಿಲ್ಲ? ಆಶ್ರಮದಲ್ಲಿ ನೋಡಿದೆ, ಅವರು ಇಷ್ಟೇ ಮಾಡೋದು, ನಾನು ಅಷ್ಟೇ ಮಾಡ್ತಾ ಇದ್ದೀನಿ, ಆದರೆ ಅಲ್ಲಿ ಕರು ಹಾಕ್ತಿದ್ದು ಇಲ್ಲಿ ಕರು ಹಾಕಲ್ವಲ್ಲ, ಯಾಕೆ ಅಂತ ನನ್ನ ಮನಸ್ಸಿನಲ್ಲಿ ಯೋಚನೆ ಮಾತ್ರ ಬಲವಾಗಿ ತುಂಬಿಕೊಂಡಿತ್ತು. ಮಾಡಬೇಕು ಏನೆಂ ಮಾಡಬೇಕೋ ಏನೆ ನೋಡುವುದೋ ಏನ ಕೇಳಬೇಕಿಲಾರ ಏನಂ ಕೇಳಬೇಕಿಲಾರ ಗೋವೃದ್ಧಿ ಹೇಗೆ ಮೃಗಮೂಕ ಪರಿಶಯಳೆ ಕುಣಿಕೆಯಿದೋ ನೇಣಾಗೆ ಬಿಗಿಯೊಳ್ ಕುಣಿಕೆಯಿದೋ ನೇಣಾಗೆ ಬಿಗಿಯೊಳ್ ಪ್ರವಹಿಸತೋ ಒಳಗೆ ಅನುದಿನದಿನ್ನೀ ಪ್ರತಿಕ್ಷಣದೊಳ್ಳಿದು ಶೋಕಾರಣ್ಯ ರೋದನವಾಗಿ ಪ್ರತಿಕ್ಷಣದೊಳ್ಳಿದೋ ಪ್ರತಿಕ್ಷಣದೊಳ್ಳಿದೋ ಶೋಕಾರಣ್ಯ ರೋದನವಾಗಿ ಏನು ಮಾಡಬೇಕು, ಏನು ನೋಡಬೇಕು, ಯಾರನ್ನು ಕೇಳಬೇಕು? ಈ ಒಂದು ಮೂಕ ಜಾತ್ರೆಯಲ್ಲಿ, ಪರಿಷೆಯಲ್ಲಿ ಕೇವಲ ಇಲ್ಲಿ ಮರ ಮೃಗಗಳಿವೆ, ಎಲ್ಲವೂ ಮೂಕ. ಯಾರನ್ನು ಕೇಳೋಣ? ಒಂದು ಗೊತ್ತಾಗುವಲ್ದು. ಈ ವೇದನೆ ನನ್ನ ಕುತ್ತಿಗೆಗೆ ಕುಣಿಕೆಯಾಗಿ ರೂಪುಗೊಂಡು ಬಿಡ್ತು. ಅದು ಕ್ಷಣ ಕ್ಷಣಕ್ಕೂ ಬಿಗಿತಾ ಇತ್ತು. ಒಂದೊಂದು ಸಾವಾದಾಗಲೂ ಗೋವಿಂದು ನನಗೆ ಕುಣಿಕೆಯಾಗಿ ಅದು ಬಿಗಿತಾ ಇತ್ತು. ಒಳಗೊಳಗೆ ಇದು ಏನಪ್ಪ, ಇದು ಅರಣ್ಯ ರೋದನವಾಗೋಯ್ತಲ್ಲ ನನ್ನ ಶೋಕ, ಇದಕ್ಕೆ ಉತ್ತರವೇ ಇಲ್ಲವೇ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ನನ್ನ ಮನಸ್ಸಿನಲ್ಲಿ ಅಂತ ಜಾಬಾಲಿ ಹೇಳ್ತಾ ಇದ್ದಾರೆ. ಸಹಾಯಕ್ಕೆಂದೊದಗುವನೋರ್ವ ನಿಹನೋ ಅದೋ ಪುಂಸ ಮಾತ್ರನೋ ಸಹಾಯಕ್ಕೆಂದೊದಗುವನೋರ್ವ ನಿಹನೋ
ಅದೋ ಪುಂಸ ಮಾತ್ರನೋ ಅವನೆಂ ಪಿತೃವೆಂದೆಣಿಸಿದೆನೋ ನಾಮ್ನೊಳ ಹತಾಶಯಲ ಗಣಿಸದಿಹ ಸಂವತ್ಸರದೆ ಕಾಲವಿಧಿ ಪರಿಚರದೆ ಸರಿಯುತ್ತಿರೆ ಮನವಿದೆಂ ಮುರಿಯಿತೋ ಮಾರ್ಗವೆನಗೆ ಗೋಚರಿಸದೊಳೆಂ ಆ ಸಹಾಯಕ್ಕೊಬ್ಬ ಬರ್ತಾನೆ, ಅವನು ಗಂಡಸಾಗಿರ್ತಾನೆ, ಅವನು ನನ್ನ ತಂದೆಯಾಗಿರ್ತಾನೆ ಅಂತ ನಾನು ಇನ್ನೇನು ಮಾಡಕ್ ಗೊತ್ತಾಗದಲೇ ಆ ಕಾಡಲ್ಲಿ ಹತಾಶೆಯಿಂದ ಅಂದ್ಕೊಂಡೆ. ಈ ಕಳೆಯುತ್ತಿದ್ದ ಸಂವತ್ಸರಗಳನ್ನ ನನಗೆ ಎಣಿಸ್ಲೂ ಇಲ್ಲ. ಆದ ಕಾಲ ಮಾತ್ರ ತನ್ನ ಪಾಡಿ ತಾನು ಸರಿಯುತ್ತಿತ್ತು. ಆದ ದಾರಿ ಮಾತ್ರ ಗೋಚರ ಆಗಲಿಲ್ಲ. ಸಾವಿರ ಮಾಡೋದು ಹೇಗೆ, ಈ ಸಾವನ್ನ ತಡೆಗಟ್ಟೋದು ಹೇಗೆ ಒಂದೂ ಗೊತ್ತಾಗದಲೇ ನನಗೆ ಮೂಕ ವೇದನೆ ಅನುಭವಿಸಕ್ಕೆ ಆರಂಭವೇ ಆಗೋಗಿತ್ತು. ಅದೊಂ ಅಹದೆ ಬೈಗಿನೊಳೆಂ ದುತ್ತನೆಂ ಕಾಣಿಸಿಕೊಂಡವನೊಬ್ಬ ಪುಂಸನೋ ಶ್ವೇತದಾಡಿಯಿಂ ಕಮಂಡಲ ಪಿಡಿದೊಡಗೆಂ ಅದೋ ಅಹದೆ ಬೈಗಿನೊಳೆಂ ದುತ್ತನೆಂ ಕಾಣಿಸಿಕೊಂಡನವನೊಬ್ಬ ಪುಂಸನೋ ಶ್ವೇತದಾಡಿಯಿಂ ಕಮಂಡಲ ಪಿಡಿದೊಡಗೆಂ ಮನುಜವೈಕರಿಯಂ ಮರಿತಿಹ ಎನಗೆಂ ಕ್ಷಣದೊಳಡರಿತೋ ಗಾಬರಿಯು ಅವನೆಂ ವತ್ಸನೆಂ ಕುರಿತೆ ಸಂಬೋಧಿಸಿದೊಳಗೆಂ ಅವನೆಂ ವತ್ಸನೆಂ ಕುರಿತೆ ಸಂಬೋಧಿಸಿದೊಳಗೆಂ ಅವತ್ತು ಬೆಳಗ್ಗೆ ದುತ್ತನ ಎದುರುಗಡೆ ಒಬ್ಬ ಕಾಣಿಸ್ಕೊಂಡ್ಬಿಟ್ಟಿಯಾನೆ. ದೃಢಕಾಯ, ಎತ್ತರದ ದೇಹ, ಬಿಳಿ ಗಡ್ಡ, ಕಮಂಡಲ ಹಿಡ್ಕೊಂಡಿಯಾನೆ. ಅವನು ವತ್ಸ ಅಂತ ನನ್ನ ಕೂಗ್ದ. ಆದರೆ ಹಲವು ಕಾಲಗಳಿಂದ ನನಗೆ ಮನುಷ್ಯನ ಮಾತೇ ಮರೆತು ಹೋಗಿತ್ತಲ್ಲ. ಯಾರ ಜೊತೆ ಮಾತಾಡ್ಲಿ, ಬಾಯಿ ಬಿಟ್ಟು ನಾನು ಯಾರ ಜೊತೆ ಮಾತಾಡ್ಲಿ, ಮಾತೇ ಆಡಿಲ್ಲ, ಬಾಯೇ ಬಿಟ್ಟಿಲ್ಲ. ನಾನು ಮತ್ತೊಬ್ಬರ ಮಾತೇ ಕೇಳಿಲ್ಲ. ವರ್ಷಾನುಗಟ್ಟಲೆ ಕಳೆದು ಹೋಗಿದೆ. ನಾನು ವೈಖರಿಯನ್ನು ಮರೆತು ಮಧ್ಯಮದಲ್ಲಿ ಸಂವಹನ ಮಾಡ್ತಿದ್ದಂಥ ಮನುಷ್ಯನಾಗಿದ್ದೆ. ಅಷ್ಟರಲ್ಲಿ ಆಗ ನನಗೆ ಗಾಬರಿ ಆಗೋಯಿತು. ಆ ಮನುಷ್ಯನ ಮಾತು ಹಲವಾರು ವರ್ಷದ ನಂತರ ಕೇಳಿ ನನಗೆ ಪೆಡಸವಾಣಿಯೊಳಗೆಂ ಹೇಂ ನಾಮಧೇಯವೇನೆಂ ಪುಂಸ ಕೇಳಿದೊಡೆ ಯೋಚಿಸಿದೆ ನಾಂ ಪೇಣುದೇನೆಂದರಿಯದೊಳೆಂ ಗಮನಿಸಿಹ ಜಟಾಧಾರಿ ಕೇಳಿದನೋ ಬಿಡದೆ ವತ್ಸ ನಿನ್ನ ನಾಮವೇನೆಂ ಮೃದು ಸ್ವರದೆ ಮಧುರ ಸೊಗಸ ಗತಿಯೊಳಗೆ ಗಮನಿಸಿಹ ಜಟಾಧಾರಿ ಕೇಳಿದನು ಬಿಡದೆ ವತ್ಸ ನಿನ್ನ ನಾಮವೇನೆ ಮೃದು ಸ್ವರದೆ ಮಧುರ ಸೊಗಸ ಗತಿಯೊಳಗೆ ಆ
ನಿನ್ನ ಹೆಸರೇನು? ಹೇ, ಈ ರೀತಿ ಪೆಡಸಿನ ಧ್ವನಿಯಿಂದ ಆ ಗಂಡಸು ನನ್ನನ್ನು ಕೇಳ್ದ, ಎದುರು ನಿಂತು ಕೇಳ್ದ. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಇದನ್ನು ಗಮನಿಸಿದ ಆ ಜಟಾಧಾರಿ ಮುನಿಯ, ಓಹೋ, ಮಗು ಗಾಬರಿಯಾಗಿದೆ ಅಂತ ಅಂದ್ಕೊಂಡು ಮಧುರ ಧ್ವನಿಯಿಂದ, ವತ್ಸ, ನಿನ್ನ ನಾಮವೇನು ಅಂತ ಮಧುರವಾಗಿ ಕೇಳಿದ. ಮಮಯ್ಯ ಎನ್ನ ನಾನಾಮವೋ, ಮಮಯ್ಯ ಎನ್ನ ನಾನಾಮವೋ, ಉಗ್ಗಲೇ ಉಕ್ಕಿರೆ ಸಿಕ್ಕದೆ ತಗ್ಗಿದೊಡೆ ಯತ್ನಿಸಿದನ್, ನಾಮವೋ ಬುದ್ಧಿಗೆ ತೋರದೊಳೆ ಬಿಡು ಯತ್ನವಂ ನಾಮದಿಂ ಅನುವರ್ತಿಸುವುದೇನೆಂ ವರಿದೊಳವ ಮುಂಬರೆದನೋ ಮಗದೊಂ ದೇಹಿಸೆ ಯತ್ನ ತ್ಯಜಿಪದೊಳೆ ಮುಂಬರೆದನೋ ಮಗದೊಂ ದೇಹಿಸೆ ಯತ್ನ ತ್ಯಜಿಪದೊಳೆ ಮಾ ಮಯ್ಯ ಎನ್ನ ನಾಮ, ಈ ರೀತಿ ನಾನು ಉಗ್ಗಿದೆ. ಏನು ಮಾತನಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಕಡೆಗೆ ನನ್ನ ಹೆಸರೇನು ಅದು ಕೂಡ ನನ್ನ ಬುದ್ಧಿಗೆ ತೋರಲೇ ಇಲ್ಲ. ಅದಷ್ಟಕ್ಕೆ ಬಿಡ್ತಾನೆ ಎದುರು ನಿಂತ ದುಡಕಾಯ ಮುನಿ, ಆಗಲಿ ಹೋಗಲಿ ಬಿಡು, ಹೆಸರು ಹೇಳಿಯಿಂದ ಏನು ಪ್ರಯೋಜನ, ಹೆಸರಿನಿಂದ ಏನಾಗಬೇಕಾಗಿದೆಯಪ್ಪ ಅಂತ ಒಂದು ಹೆಜ್ಜೆ ಮುಂದಕ್ಕಿಟ್ಟು ಮತ್ತೇನು ಹೇಳೋದಕ್ಕೆ ಪ್ರಯತ್ನ ಪಟ್ಟ. ಏನೆಂ ಕೃತಿಸುತ್ತಿರುವೆ ಅದೀಂ ದಟ್ಟಡವಿಯಲೆಂಪೇಳ್ದೊಡೆ, ಅವಲೋಕಿಸದನೋ ಕಾಮಂಡಲಿ ಸಹಿಪೆ ಕಾಲಹರಣವೋ, ಮನುವಾಚನ ಕೇಳ್ದೊಡೆ ಹಿಗ್ಗಿದೆ ನಾದರೀ, ಹೊಮ್ಮಲಿಲ್ಲವೆನ್ನಲೆಂ ವಾಕ್ಯವಂ ಪ್ರಾಮಾಣಿಕ ಬಹು ಪ್ರಯತ್ನದೊಳಗೆ, ಹೊಮ್ಮಲಿಲ್ಲವೆನ್ನಲೆಂ ವಾಕ್ಯವಂ ಪ್ರಾಮಾಣಿಕ ಬಹು ಪ್ರಯತ್ನದೊಳಗೆ. ಏನು ಮಾಡುತ್ತಿರುವೆ, ಅದು ಈ ದಟ್ಟಡವಿಯಲ್ಲಿ ಅಂತ ಆ ಕಮಂಡಲಿ ನಾನು ಮಾಡುತ್ತಿರುವ ಕಾಲಹರಣವನ್ನು ಸಹಿಸಿಕೊಂಡು ಮುಂದಕ್ಕೆ ಕೇಳ್ದ. ನಾನೇನೋ ಮನುಷ್ಯರು ಯಾರೋ ಬಂದಿದ್ದಾರೆ ಮಾತಾಡ್ತಾ ಇದ್ದಾರೆ ಅಂತ ಹಿಗ್ಗಿದೆ. ಆದರೆ ನನ್ನಿಂದ ಒಂದು ವಾಕ್ಯವೂ ನಾನು ಎಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರು ಮಾತೇ ಹೊರಬರಲಿಲ್ಲ. ಯಾಕೆಂದ್ರೆ ವೈಖರಿ ಮರ್ತೇ ಹೋಗಿತ್ತಲ್ಲ, ಹಾಗಾಗಿ ಅಂತ ಜಾಬಾಲಿ ಹೇಳ್ತಾ ಇದ್ದಾರೆ. ಮನು ಸಂಪರ್ಕವಿರದೊಡೆ, ಮನು ಸಂಪರ್ಕವಿರದೊಡೆ ಸಂವಹನವಿದೋ ಮರೆವುದ, ಮನು ಸಂಪರ್ಕವಿರದೊಡೆ ಸಂವಹನವಿದೋ ಮರೆವುದ, ಗೋಮಾತೆಯರೊಡೆ ಒಡನಾಟವಿರೆ ಅವಶ್ಯವಿರದೋ ವೈಖರಿಯಂ, ಬಿಡು ನೀ ವೈಖರಿಯಂ,
ದಾಹ ತೀರಿಪ ಜಲ ಸಿಗುವುದೆಂದವ ಕೇಳ್ದೊಡೆ ದಾಹ ತೀರಿಪ ಜಲ ಸಿಗುವುದೆಂದವ ಕೇಳ್ದೊಡೆ ಕ್ಷಣದೊಳ್ಧಾವಿಸಿದೆ ನಾಂ ಒರತೆಯೊಡಗೆಂ ತರಿದೊಡೆ ಪತ್ರಯಂ ಕ್ಷಣದೊಳ್ಧಾವಿಸಿದೆ ನಾಂ ಒರತೆಯೊಡಗೆಂ ತರಿದೊಡೆ ಪತ್ರಯಂ. ಹೋಗ್ಲಿ ಬಿಡಪ್ಪ, ಮನುಷ್ಯರ ಸಂಪರ್ಕವೇ ಇಲ್ಲದ ಕಡೆ ಕೇವಲ ಗೋಮಾತೆಯರ ಜೊತೆ ಒಡನಾಟ ಇಟ್ಕೊಂಡು ಇರುವವರಿಗೆ ಈ ವೈಖರಿ ಅನ್ನೋದು ಅವಶ್ಯಕತೆನೇ ಇರೋದಿಲ್ಲ, ಬಿದ್ದಿರೋದಿಲ್ಲ. ಹಾಗಾಗಿ ಅದು ಮರೆತು ಹೋಗಿರುತ್ತೆ. ಹೋಗಲಿ ಬಿಡು. ಒಂದು ಕೆಲಸ ಮಾಡು, ನನಗೆ ತುಂಬ ಬಾಯಾರಿಕೆ ಆಗ್ತಾ ಇದೆ, ಇಲ್ಲೆಲ್ಲಾರು ನೀರು ಸಿಗುತ್ತಾ ಅಂತ ಕೇಳಿದ ಆ ಕಮಂಡಲಧಾರಿ. ಅದು ನನಗೆ ತಕ್ಷಣ ಅರ್ಥವಾಗಿ, ಅಲ್ಲೇ ನೀರಿನ ಹೊರತೆ ಇತ್ತಲ್ಲ, ಅಲ್ಲಿಂದ ನೀರು ತಗೊಂಬರೋಣ ಅಂತ ಎದ್ದು ಆ ನೀರನ್ನ ಹಿಡ್ಕೊಂಬರೋದಕ್ಕೆ ಒಂದು ದೊಡ್ಡ ಪತ್ರೆ, ಒಂದು ಎಲೆಯನ್ನ ತೆರೆದು ನೀರು ತರಬೇಕು ಅಂತ ಓಡಿದೆ. ಜಲವ ನವಗೆಂ ನೀಡೇ ಹಸಿವಾಗಿರಬಹುದೆಂದೆಣಿಸಿದೊಡೆ ಚಲಿಸಿದೆನೋ ಫಲಗಳೆಗೆಡೆಗೆಂ ಜಟಾಧಾರಿ ಜಠರಾಹುತಿಗೆಂ ದಣಿವಾರಿದ ನಂತರದೊಳ್ ಬಾಡಬಡಿಸಿದವನದೊಂ ವಾಣಿಯನರಿಯದೆ ಪಿಳಿಯೊಳೆ ಕುಳಿತೆ ಕೇವಲ ಆಕರ್ಷಣದೊಳಗೆ ವಾಣಿಯನರಿಯದೆ ಪಿಳಿಯೊಳೆ ಕುಳಿತೆ ಕೇವಲ ಆಕರ್ಷಣದೊಳಗೆ ಆ ತಂದಿದ್ದ ನೀರನ್ನ ಅವನಿಗೆ ಕೊಟ್ಟೆ. ಜೊತೆಗೆ ಪಾಪ ಹಸಿವಾಗಿರುತ್ತೇನೋ ಅಂತಂತ ನನಗಾಗಲೇ ಗೊತ್ತಿತ್ತಲ್ಲ, ಪರಿಚಯ ಇತ್ತಲ್ಲ, ಕಾಡು ಎಲ್ಲಿ ಫಲ ಸಿಗುತ್ತೆ ಅಂತ ತಗೊಂಡ್ಬಂದು ಅವನೇನು ತಿನ್ನಬಹುದು ಅಂತ ಅವನ ಹಸಿವಿಗಾಗಿ ತಂದುಕೊಟ್ಟೆ. ಆ ಫಲವನ್ನು ತಿಂದು ನೀರು ಕುಡಿದ ಆ ಜಟಾಧಾರಿ ಕಮಂಡಲಧಾರಿ ಮುನಿಯ ದೃಢಕಾಯ ಮತ್ತೆ ಮಾತಾಡಕ್ಕೆ ಶುರು ಮಾಡ್ದ. ಅವನು ಏನು ಹೇಳ್ತೀಯಾನೆ ಅನ್ನೋದು ನನಗೆ ಸರಿಯಾಗಿ ಅರ್ಥವಾಗದೆ ಹೋದ್ರೂ ಎಷ್ಟೋ ವರ್ಷದ ನಂತರ ಒಬ್ಬ ಮನುಷ್ಯ ನನ್ನ ಕಡೆ ಮಾತಾಡ್ತಾ ಇದ್ದಾನಲ್ಲ ಅನ್ನೋ ಒಂದು ಆಕರ್ಷಣೆಯಿಂದ ಬಿಳಿ ಕಂಡುಬಿಡ್ತಾ ನೋಡ್ತಾ ಕೂತ್ಕೊಂಡೆ. ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟೆ ಅನ್ನಿ